ಈ ಕೊರೋನಾ ಕೇಸ್ ವಾಪಸ್ ಬರ ಮೈಸೂರಿನ ಸಿಎಂ ನಿವಾಸದ ಮುಂದೆ ಇವತ್ತು ಜನತಾ ದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು. ಬಟ್ ಈ ಕೋವಿಡ್ ಕೇಸಸ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಮಾಸ್ಕ್ ಹಾಕೊಂಡೇ ಜನರ ಆಹ್ವಾನ ಸ್ವೀಕರಿಸೋದಕ್ಕಂತ ಬಂದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಕೊರೋನಾ ಆತಂಕದ ಬೆನ್ನಲ್ಲೇ ಮಾಸ್ಕ್ ಅನ್ನ ಮತ್ತೊಮ್ಮೆ ಎಲ್ಲರೂ ಧರಿಸಿ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ನೋಡಿ, ಜನರನ್ನ ಮಾತಾಡಿಸಬೇಕಾದ್ರೆ ಅಲ್ಲಿ N95 ಮಾಸ್ಕ್ ಹಾಕಿರೋದನ್ನ ಗಮನಿಸ್ತಾ ಇದ್ದೀರಾ. ಮತ್ತೆ ಮಾಸ್ಕ್ ಪೀರಿಯಡ್ ಬರ್ತಾ ಇದೆ ಅನ್ನೋದು ಸಿಎಂ ಅವರ ಇಂದಿನ ನಡೆಯನ್ನ ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಬಹುದು. ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಎಲ್ಲಿ ಸಾಧ್ಯ ಆಗುತ್ತೆ ಸ್ಯಾನಿಟೈಸರನ್ನು ಉಪಯೋಗಿಸುವಂಥದ್ದು, ಅದು ಒಳ್ಳೆಯದೇ. ಇದು ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ಒಳ್ಳೆಯದು. ಸೊ ಈ ರೀತಿಯಾಗಿ ಸಹಜವಾದಂಥ ಕೆಲವು ಪ್ರಕ್ರಿಯೆಗಳನ್ನು ಅನುಸರಿಸಿ ಅಂತ ನಾವು ಹೇಳಿದ್ದೀವಿ. ಆದ್ದರಿಂದ ಯಾರೂ ಕೂಡ ಗಾಬರಿ ಪಡುವಂಥದ್ದೇನಿಲ್ಲ ಅಥವಾ ಭಯ ಪಡುವಂಥದ್ದೇನಿಲ್ಲ. ಬೇರೆ ಬೇರೆ ಇನ್ನೇನೇ ಹೊಸ ಬೆಳವಣಿಗೆ ಏನಾದ್ರ ಬಗ್ಗೆ ನಾವು ತಿಳಿಸ್ತೀವಿ. ಟೆಸ್ಟಿಂಗ್ ಏನಾದರೂ ನಾಳೆಯಿಂದ ಶುರು ಆಗುತ್ತೆ ಆರೋಗ್ಯ ಇಲಾಖೆ? ಟೆಸ್ಟಿಂಗ್ ಅಂತ ಏನಿಲ್ಲ, ಯಾರಿಗೆ ಅವಶ್ಯಕತೆ ಇರ್ತದೆ ಅಂಥವ್ರಿಗೆ ಟೆಸ್ಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗಾಗಲೇ ಹೇಳಿದ್ನಲ್ಲ, ಯಾರಿಗೆ ಭಾಳ ಒಂದು ಕಫ ಮತ್ತು ಈ ರೆಸ್ಪಿರೇಟರಿ ಸಮಸ್ಯೆಗಳಿರ್ತದೆ ಅಂಥವ್ರಿಗೆ ಕಡ್ಡಾಯ ಟೆಸ್ಟ್ ಮಾಡಿ ಅಂತ ಹೇಳಿದ್ದೀವಿ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತೇಳಿ ಅಂಥ ಪ್ರಕರಣಗಳಿಗೆ. ಮತ್ತು ಯಾರಿಗೆ ಅವ್ರಿಗೆ ಅನುಮಾನ ಇದ್ದರೆ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಸೊ ಟೆಸ್ಟಿಂಗ್ ಕಿಟ್ಸನ್ನು ಕೂಡ ಸ್ವಲ್ಪ ಎಲ್ಲ ತೊಗೊಳ್ಳೋದಕ್ಕೂ ನಾವು ಹೇಳಿದ್ದೀವಿ. ಈಗಾಗಲೇ ತೊಗೊಳ್ತಾ ಇದ್ದಾರೆ. ಮತ್ತು ಅದು ಅಷ್ಟೇ, ಈಗ ಸದ್ಯಕ್ಕೆ ಸೀಮಿತವಾಗಿದೆ. ಯಾರೂ ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಪ್ಯಾನಿಕ್ ಆಗುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಈಗ ನೆರೆಯ ರಾಜ್ಯಗಳಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಮ್ಯಾಂಡೇಟರಿ ಆಗಿ ಅವರೆಲ್ಲ ಒಂದಷ್ಟು ರೂಲ್ಸ್. ಕೇರಳದಲ್ಲಿ ಯಾವಾಗಲೂ ಕೂಡ ಸ್ವಲ್ಪ, ಯಾಕೆಂದರೆ ಅಲ್ಲಿ ಹೆಚ್ಚು ಟೆಸ್ಟಿಂಗು ಕೂಡ ಆಗ್ತದೆ ಮತ್ತು ಯಾವುದೇ ಒಂದು ಸನ್ನಿವೇಶ ಕೇರಳದಲ್ಲಿ ನಂಬರ್ಸ್ ಹೆಚ್ಚಿರ್ತದೆ. ಆದ್ದರಿಂದ ಕೇರಳ ಮತ್ತು ಸ್ವಲ್ಪ ನನಗನ್ಸುತ್ತೆ ತಮಿಳುನಾಡು, ಮಹಾರಾಷ್ಟ್ರ ಈ ಥರದ್ದೆಲ್ಲ ಇದೆ. ಆದರೂ ಕೂಡ ಎಲ್ಲೂ ಈ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜಸ್ಟ್ ನೀವು ಇದನ್ನು ಒಂದು ಮಾನಿಟರ್ ಮಾಡುವಂಥ ಕೆಲಸ ಮಾಡ್ತಾಯಿರಿ. ಸದ್ಯಕ್ಕೆ ಯಾವುದೇ ರೀತಿಯ ಒಂದು ವಿಶೇಷವಾದಂಥ ಕ್ರಮಗಳನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಇಲ್ಲ, ಅದೆಲ್ಲ ಏನು ಯಾವ ಒಂದು ತಡೆ ಹಿಡಿಯುವಂಥದ್ದು ಏನೂ ಇಲ್ಲ, ರೆಸ್ಟ್ರಿಕ್ಷನ್ ಏನೂ ಇಲ್ಲ. ಎಲ್ಲರೂ ಕೂಡ ಮುಕ್ತವಾಗಿ ಓಡಾಡ್ಬೋದು, ಪ್ರವಾಸ ಮಾಡ್ಬೋದು, ಬರ್ಬೋದು, ಹೋಗ್ಬೋದು. ಯಾವ ಒಂದು ನಮ್ಮ ದೈನಂದಿನ ಚಟುವಟಿಕೆಗಳಿರ್ಬೋದು ಯಾವುದಕ್ಕೂ ಕೂಡ ನಿಷೇಧ ಅಥವಾ ಅದನ್ನು ಮಾಡಬಾರ್ದು ಅಂತ ಏನು ಆ ಥರ ಏನಿಲ್ಲ. ದಯವಿಟ್ಟು ಎಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಈ ಹಂತದಲ್ಲಿ ರಾಜ್ಯದಲ್ಲಿ ಎಲ್ಲವೂ ಕಂಟ್ರೋಲ್ನಲ್ಲಿದೆ, ಯಾವುದೂ ಪರಿಸ್ಥಿತಿ ಕೈಮೀರಿ ಹೋಗಿಲ್ಲ, ಹೀಗಾಗಿ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಅಥವಾ ಮ್ಯಾಂಡೇಟರಿ ರೂಲ್ಸ್ ಬಗ್ಗೆ ಏನೂ ಇಲ್ಲ ಸದ್ಯಕ್ಕೆ ಅಂತ ಇದ್ರು.